ಆಚೆ ಈಚೆ ನೋಡುತ್ತೀ ಕಾಡಿನೊಳಗೆ ಹೋಗುತ್ತೀ ಒಂದು ಕಟ್ಟು ಕನಕ ತಂದು ಮಾರುತಿ ಸೊಕ್ಕ ಮುರಿ ಮೋಹನನ ಸೊಂಟ ಮುರಿ ನಮ್ಮದು ಸಿಸಿ ಇರ್ಲಿಲ್ವಾ ಸಿಸಿ ನಾಚಿ ನಾನು ಗುರುಮಠಕ್ಕಂತ ಹಾಕುದು ಅವೆಲ್ಲಾದ್ರೂ ಬೀಜ ಇಡ್ಲಿಕ್ಕೆ ಎಲ್ಲಿಯಾದ್ರೂ ಗುಡ್ಡೆಗೆ ಹೋಗಿ ಕೂತ್ಕೊಳ್ಳು. ಒಂದು ದಿವಸ 4 ಬಾರಿಸಿ ಗುರುಮಠಕ್ಕೆ ಎಳೆದುಕೊಂಡು ಹೋಗಿ ಬಿಟ್ಟು ಬಂದೆ. ಗುರುಗಳಿಗೆ 4 ಬಾರಿಸಿ ಹಿಂದೆ ಬಂದಿದ್ದಾರೆ. ಗುರುಮಠದಲ್ಲಿ ಕೂಡ ಹಾಗೆ ಮಕ್ಕಳಿಗೆಲ್ಲ ಹೊಡಿಬಾರ್ದಂತೆಲ್ಲ. ಗುರುಗಳು ಬೇಕಾದ್ರೂ ಬಿಟ್ಟು ತಿನ್ನು ಬರೋದು, ಮಕ್ಕಳಿಗೆ ಗುರುಗಳು ಹೊಡಿಲಿಕ್ಕೆಲ್ಲ. ಮತ್ತೆ ಇವರಿಗೆ ಎಂತ ಬುದ್ಧಿ ಬರುವುದು. ಹಾಗಾಗಿ ಈಗ ಮತ್ತೆ ಸಾಯಿಲೆ ಆಯ್ತು, ಅವನಿಗೆ ಬುದ್ಧಿ ಬಂದಾಗೆ ಆಯ್ತು ಅಂತ ಎಲ್ಲ ಬಿಟ್ಟು ಬಿಟ್ಟೆ. ಈಗ ಆಗಲ್ಲ. ಅದು ಬಾಲ್ಯದಲ್ಲೆಲ್ಲ ಎಲ್ಲ ಮಕ್ಕಳು ಹಾಗೆ. ಈಗ ಸ್ವಲ್ಪ ಪ್ರಾಯಕ್ಕೆ ಪ್ರಬುದ್ಧನಾಗಿದ್ದಾನೆ. ಈಗ ಸ್ವಲ್ಪ ಬುದ್ಧಿ ಬೆಳೆದಿದೆ. ಈಗ ಸುಧಾರಿಸಿದ್ದಾನೆ. ಈಗ ಸಂತೋಷ ಆಗ್ತದೆ ನೋಡುವಾಗ. ಈಗ ಸ್ವಲ್ಪ ತೊಂದರೆ ಇಲ್ಲ. ಏನು ಮಾಡ್ತಾ ಇದ್ದಾರೆ ಈಗ? ಬದನೆ ತರಕಾರಿ ಮಾಡೋದು. ಕೃಷಿ ಮಾಡಿದ್ರೆ ಒಳ್ಳೇದು. ಕೃಷಿ ಇಲ್ಲ, ಕೃಷಿ ಅವರು ನಮ್ಮ ರವೀಂದ್ರ ಅವರನ್ನು ತರಕಾರಿ ಮಾಡುದು. ತರಕಾರಿ ಅಲ್ಲ ಇವ ಬದನೆ ತಾಳೆ ಚರ್ಮೂರು ಇಟ್ಕೊಂಡು ಅದು ಭಜನೆ ಭಜನೆ. ಈಗ ಭಯಂಕರ ದೇವರ ಭಕ್ತಿ ಅಂದ್ರೆ ಭಕ್ತಿ. ದೇವಸ್ಥಾಗೆ ದಿನಕ್ಕೊಂದೊಂದು ದೇವರು, ಬೆಳಿಗ್ಗೆ ಮಧ್ಯಾಹ್ನ ಒಂದು ರಾತ್ರಿ ಒಂದು. ಒಂದೇ ದೇವರಾಗುದಿಲ್ಲ, ಭಯಂಕರ. ಮೊನ್ನೆ ನಾನು ಕಟ್ಟಿಗೆ ಮಾರಿ ಹೀಗೆ ಬರ್ತೇನೆ. ಬಾಯಿ 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 ತುಂಬಾ ಮಾರುತಿ. ಬೆಳಿಗ್ಗೆ ದುರ್ಗೆ ಅಲ್ಲಿ ಬರೋದು ಮಾರುತಿ. ಮಾರುತಿ ಸಂಜೆ ಆಗುವಾಗ ಅವನ ಭಜನೆ ಶುರು. ನಾನು ಕಟ್ಟಿಗೆಯನ್ನು ಹೊತ್ತುಕೊಂಡು ಬರುದು ಕಾಡಿನಿಂದ. ದೇವರ ಕೊಂಡೆಯಿಂದ ಅವನ ಅಷ್ಟೊತ್ತಿಗೆ ಸೇರಿ ಆಗಿರ್ತಾನೆ. ದೇವರ ಮುಂದೆ ಕೂತಿರ್ತಾನೆ. ನನ್ನನ್ನು ಹೀಗೆ ನೋಡುದು, ಅವನ ಭಜನೆ ಶುರು. ನೋಡುದು ಭಜನೆ ಶುರು. ಎಲ್ಲಿರುವೆ ತಂದೆ ಬಾರೋ ಮಾರುತಿ, ಎಲ್ಲಿರುವೆ ತಂದೆ ಬಾರೋ ಮಾರುತಿ, ಎಲ್ಲಿರುವೆ ತಂದೆ ಬಾರೋ ಮಾರುತಿ. ಆಚೆ ಈಚೆ ನೋಡುತ್ತೀ ಕಾಡಿನೊಳಗೆ ಹೋಗುತ್ತೀ ಒಂದು ಕಟ್ಟು ಕನಕ ತಂದು ಮಾರುತಿ ಮಾರುತಿ. ಮಾರುತಿ ಎಲ್ಲಿರುವೆ ತಂದೆ ಒಳ್ಳೆ ಸ್ವರದಿಂದ ಕಥನ ಸೊಕ್ಕ ಮುರಿ ಮೋಹನನ ಸೊಂಟ ಮುರಿ. ಅದು ಪ್ರಾಸಕ್ಕೆ ಸೇರಿಸಿದ್ದೀರಿ ನೀನು ನಿಮ್ಮದೇ ಮಗನ ಭಜನೆ. ಒಳ್ಳೆ ಭಜನೆ ಹೇಳಿದ ಮಗ, ಆದ್ರೆ ಮಂಗ ಮಾಡಿದ್ದೇನೆ ಗೊತ್ತೇ ಆಗ್ಲಿಲ್ಲ. ನಿನ್ನ ಮಗ ನಿನ್ನನ್ನು ಹೇಳಿಲ್ಲ ಭಜನೆ. ಮತ್ತೆ ಕಾಡಿಗೆ ಹೋಗಿ ಕತ್ತಿಗೆ ತಂದು ಯಾರು ಮಾರುವುದು ಯಾರು? ನೀನಲ್ವ? ಮತ್ತೆ ನಿನ್ನ ಮಾರಕ್ಕೆ ಹೋಗ್ತಾನ ಕಾಡಿಗೆ. ಓ ಮಗ ಮನೆ ಅಲ್ಲಿ ಮಂಗ ಮಾಡಿದ್ದ. ನಾನು ಕೂಡ ಅದನ್ನೇ ಭಜನೆ ಯಾಕೆ ಹೇಳ್ತಾನಂತ ರಾತ್ರಿ ಆಲೋಚನೆ ಮಾಡು. ಈಗ ಮಗ್ಗ ಸಿಕ್ಕಿ ನೀವು ಸಿಕ್ಕಿದೊಳ್ಳೆದಾಯ್ತು. ಮನೆಗೆ ಹೋಗಿ ನಿನ್ನ ಮೇಲೆ ಸ್ವಲ್ಪ ಸಿಟ್ಟು ಕಾಣ್ತದೆ. ಒಳ್ಳೇದಾಯ್ತು, ವಿಷಯ ಹೇಳಿದ್ದು ಒಳ್ಳೇದಾಯ್ತು. ನೋಡಿ ಬರ್ತೇನೆ, ಮತ್ತೆ ವಿಚಾರಿಸಿಕೊಟ್ಟೆ. ಹೋಗು ಬರ್ತೇನೆ ನಾನು. ದೇವರೇ, ನಾನು ಮಾತಾಡಿ ಮಾತಾಡಿ ನಿಮ್ಮ ಮುಖ ಮಾತ್ರ ಈಗ ನೋಡಿದಲ್ಲ, ನಿಮ್ಮ ಸ್ವರ ಮಾತ್ರ ಕೇಳಿದ್ದು. ನಿನ್ನ ಕಣ್ಣಿಗೆ ಸಿಡಿಲು ಬಡಿಯಲಿಕ್ಕೆ ಇಷ್ಟು ದೊಡ್ಡ ಶರೀರದಲ್ಲಿ ಕಾಣಿಲ್ಬೇಕು. ಶರೀರ ಖಂಡಿತು, ಮುಖ ಸರಿ, ದೃಷ್ಟಿ ಈಗ ಹೋದದ್ದು. ನಿಮ್ಮನ್ನು ನಾನು ನೋಡಿದ್ದೇನೆ. ಸಾಧ್ಯ ಇಲ್ಲ ಇಲ್ಲ, ನೋಡಿದ್ದೆ. ಎಲ್ಲಿ ನೋಡಿದ್ದು? ನಿಮ್ಮನ್ನು ಮತ್ತು ನಿಮ್ಮ ಹೆಂಡತಿಯನ್ನು ಮೊನ್ನೆ ಜಾತ್ರೆ ದಿವಸ ನೋಡಿದ್ದೆ. ಜಾತ್ರೆ? ಹೌದಾ? ಜಾತ್ರೆಗೆಲ್ಲ ನನ್ನ ಹೆಂಡತಿ ಇಲ್ಲ ಬಂದಿದ್ದೀರಿ ನೀವು ಮತ್ತೆ ನಿಮ್ಮ ಹೆಂಡತಿ ಮೊನ್ನೆ ಕೋಟೇಶ್ವರ ಜಾತ್ರೆಯಲ್ಲಿ ನೋಡಿ.
ನನ್ನ ಹೆಂಡತಿಯನ್ನು ಕರೆದುಕೊಂಡು ಜಾತ್ರೆಗೆಲ್ಲ ಹೋಗುದಿಲ್ಲ ನಾನು. ಹೆಂಡತಿ ಅಲ್ವಾ? ಹಾಗಾದ್ರೆ ಪಕ್ಕದ ಮನೆಯವನ ಹೆಂಡತಿ. ನಾನೇನು ಉತ್ಸವನ? ಒಂದು ಹೆಂಗಸಿತ್ತು. ಅದು ನಾನಲ್ಲ. ಇಲ್ಲ ಇವರೇ ನೀವೇ. ಅಲ್ಲ ಅಂತ. ಇಲ್ಲ, ನಾನು ದೇವರಾಣಿ ನಿಮ್ಮನ್ನು ನೋಡಿದ್ದೇನೆ ಇವರೇ, ಇದೇ ಜಾತ್ರೆಯಲ್ಲಿ ನೋಡಿದ್ದೇನೆ. ಸತ್ಯ. ಎಲ್ಲಿ? ಜಾತ್ರೆಯಲ್ಲಿ ನೋಡಿ, ಹಿಂದೆ ದೇವರ ಉತ್ಸವ ಮೂರ್ತಿ ಉಂಟು. ಉತ್ಸವ ಮೂರ್ತಿಯ ಮುಂದೆ ನೀವು ಎಲ್ಲರಿಗೆ ಕಾಣುವ ಹಾಗೆ ನೀವು ಮತ್ತು ನಿಮ್ಮ ಹೆಂಡತಿಗೆ ನೇರ ನಿಂತಿದ್ದೀರಿ. ಅಲ್ಲಿ ವಾಕ್ಯದವರು ಅನುವರೆಗೆ ಬಂದದ್ದು ಒಳಗೆ ಸಿಕ್ಕಿ ಅಲ್ಲೇ ಕೆಟ್ಟವನೇ. ನಾನೇನು ಅದ? ನೀನಲ್ವಾ? ನೀವು ಮತ್ತು ನಿಮ್ಮ ಹೆಂಡತಿ ನನಗೆ ಮಾಡುವುದಕ್ಕೆ ಬೇರೆ ಉದ್ಯೋಗ ಇಲ್ವೋ? ನಾನು ಪಕ್ಷಿರಾಯನು. ನೀವಲ್ವಾ? ನೀವು ಅವರ ರಜೆಗೆ ಹೋಗುವುದು. ನಿನ್ನನ್ನು ಆಗ ಕತ್ತರಿಸಿಲ್ಲ. ಹಾಗಲ್ಲ ಇವರೇ, ನಿಮ್ಮ ದೇಹಾಕೃತಿ ನೋಡುವಾಗ ನನಗೆ ಅದರ ಹಾಗೆ ಕಂಡದ್ದು. ನಮ್ಮದು ನೋಡಿ ಎಂತದಿಲ್ಲ, ಇಷ್ಟು ಸಾಪುರ. ನೀವು ನೋಡಿ ಹೀಗೆ ಸರಿ ತಿನ್ಬೇಕು ಅದಕ್ಕೆ. ಸುಮ್ಮನೆ ಸರಿ ಹೊಡಿ ಹಾಕ್ಬೇಕು. ನಮ್ಮ ಶರೀರವೇ ಹೀಗೆ. ಹೀಗೆಯಾ? ತಿಂದದ್ದೆಯಾ? ನಿಮ್ಮದು ಯಾವ್ದು? ಅಕ್ಕಿ ಯಾವ್ದು ಇವರೇ? ಯಾಕೆ? ಆನಂದ ಕಜೀರ. ನಿನಗೆ ಜೀರ್ಣ ಆಗ್ಲಿಕ್ಕಿಲ್ಲ ಮದ? ಇಲ್ವಾ? ನಾನು ಸರಿಯಾಗಿ ನಿಮ್ಮ ನೋಡ್ಲಿಲ್ಲ, ಅದಕ್ಕೆ ಬೇಸರ ಮಾಡಿ. ಇದು ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಈ ನಾಡಿನ ಪ್ರಭು. ಈ ನಾಡಿನ ಪ್ರಭು. ಪ್ರಭು? ಚಂಬುರಿ ಪ್ರಭು. ಆಟದಲ್ಲೆಲ್ಲ ಇರ್ತೀರಿ ನೀವಲ್ಲ ಪ್ರಭು. ಚಂಬುರಿ 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 ಪ್ರಭು ಚಂಬುರಿ. ನಾಡಿನ ಅರಸ ನಾನು. ನೀವೇ ಕಾಡಿನಲ್ಲಿ ತಿರುಗುದು? ನನಗೆ ಮಾಡುವುದಕ್ಕೆ ಬೇರೆ ಉದ್ಯೋಗ ಇಲ್ಲ, ಹಾಗಾಗಿ ತಿರುಗುತ್ತಾ ಬಂದದ್ದು. ಹೌದಾ? ಹೆಸರು ಗೊತ್ತಿಲ್ಲ. ಹೆಸರು ಗೊತ್ತಿಲ್ಲ. ದಾರಿನಾಸುರ. ನೀವಾ? ನಾವೆಲ್ಲ ಕಾಡಿನಲ್ಲಿ ಇರುದಲ್ಲ, ನಮಗೆಲ್ಲ ಅರಮನೆಗೆ ಬಂದ ಅಭ್ಯಾಸ ಎಲ್ಲ. ನೋಡಿ ಬಾಲಿಗ. ಯಾವ ಬಾಲಿಕ? ಬಾಲಿಗಾಚುರ. ದಾರಿನಾಸುರ. ಬಾಲಿಗಾಚುರವ? ಏನು ಇದು ಈ ಕಾಡಿಲೇನು ನೀವು? ಈ ದಾರಿಯಲ್ಲಿ ಒಬ್ಬಳು ಸುಂದರಿಯಾದ ಹೆಣ್ಣು ಕಾಣ ಸಿಕ್ಕರೆ ನಿಮಗೆ, ಚಂದದ ಹೆಣ್ಣು. ಇಲ್ಲಿಯಾ? ಕಾಡಿನಲ್ಲಿ. ಈ ದಾರಿಯಲ್ಲಿ, ಈ ಕಾಡಿನಲ್ಲಿ ಒಂದು ಸುಂದರ ಹೆಣ್ಣು ಸಿಕ್ಕರೆ ನನಗೆ ನಿನ್ನಂತ ಬೊದುಲನಲ್ಲಿ ಮಾತಾಡಲಿಕ್ಕೆ ಉತ್ಸಾಹ. ನಮ್ಮದು ತಲೆ ಹಾರಬೇಕು. ಅಲ್ಲ ಇವ ಮತ್ತೆ ನೀವು ಆಲೋಚನೆ ಮಾಡಿ, ಒಂದು ಸುಂದರ ಹುಡುಗಿ ಸಿಕ್ಕಿದ್ರೆ ಒಂದು ಸುಂದರವಾದಂತ ಹುಡುಗ ಅವಳ ಹಿಂದೆ ಹೋಗಲಿಲ್ವಾ? ನೀನು ಸುಂದರ. ಸತ್ಯ, ನೀನು ಸುಂದರ. ನೀವು ಮೊದಲು ನೋಡ್ಬೇಕಿತ್ತು, ಈಗ ಅದು ಬಿಸಿಲಿಗೆ ಸ್ವಲ್ಪ ಒಣಗಿದೆ. ಹೇಳಿದ್ದಕ್ಕೆ ಉತ್ತರ ಕೊಟ್ಟರೆ ಸಾಕು. ಇಲ್ಲ ಇಲ್ಲ, ಯಾಕೆ ವಿಷಯ ಅಂತ ಕಾರಣ ಉಂಟು. ನನ್ನ ಅರಮನೆಯಿಂದ ಅಪಹರಣ ಮಾಡಿದ್ದಾರೆ ಅವರು. ಯಾರು? ಹುಡುಗಿ? ಎಂತದ ಅಪಹರಣ? ಚಕ್ರವನ್ನು ಅಪಹರಿಸಿದ್ದಾರೆ. ಯಾವುದನ್ನು? ಚಕ್ರ. ನೈ ಚಕ್ರ. ಅದರಲ್ಲೂ ವಿಶೇಷವಾದಂತಹ ಒಂದು ಚಕ್ರ ಆಯುಧ. ಹೌದೌದು. ಅರಮನೆಯ ಒಳಗೆ ಬಂದೆ ಕೊಂಡೋಗದ್ದ? ಅರಮನೆಯ ಒಳಗೆ ಬಂದೇ ಅಪಹರಿಸಿ ಹುಡುಗಿ ಬಂದು ಸಿಸಿ ಇರ್ಲಿಲ್ವಾ? ಸಿಸಿ ನಾಚಿಗೆ ವಿಷಯ ಅರಮನೆಯಲ್ಲಿ ಯಾರು ಗಂಡಸರು ಇರ್ಲಿಲ್ವಾ? ಅರಮನೆಯಲ್ಲಿದ್ದ ಒಬ್ಬ ನಾವು. ಹೌದು. ಇದ್ದರು ಹೇಗೆ ಹೋಯಿತು ಚಕ್ರ? ಮೋಸ ಮಾಡಿ. ಮೋಸ ಮಾಡಿ? ಹೌದು. ಹೀಗೆ ನಂಬಬಾರ್ದು. ಮೋಸ ಮಾಡ್ತಾರೆ. ವೇಷ ಮಾಡಿ ಮೋಸ ಮಾಡಿ ಚಕ್ರವನ್ನು ಅಪಹರಿಸಿದರು. ವೇಷ ಮಾಡುವವರನ್ನು ನಂಬಲೇಬಾರ್ದು. ಅದು ಈಗ ಗೊತ್ತಾದಲ್ಲ ನನಗೆ. ಹಾಗಾಗಿ ಹುಡುಕುತ್ತಾ ಹೊರಟದ್ದು. ಹಾಗೆ ನಾನು ಸಿಗಲಿಲ್ಲ. ಸಿಕ್ಕರೆ ನಿಮ್ಮಲ್ಲಿ ಹೇಳ್ತೇನೆ. ಇದೇ ದಾರಿಯಲ್ಲಿ ಇದೇ ದಾರಿಯಲ್ಲಿ. ಈಗ ನೀವು ಪೆಟ್ಟಿಗ ಹೊರಟದ್ದು. ಅವರನ್ನು ಬೆನ್ನಟ್ಟಿಕೊಂಡು ಹೋದವರು ಹಿಂದೆ ಬರ್ತೀರಾ? ಹಿಂದೆ ಬರಲಿಕ್ಕೆ ಹೊರಟದ್ದು. ಅಲ್ಲ, ನನ್ನ ಪಾಪದವರು ನಿಮ್ಮನ್ನು ಅರಮನೆಯಲ್ಲಿ ಕಾಣಬಹುದಲ್ಲ ಬಂದು? ಏನಾದ್ರು ಬೇಕಾದ್ರೆ ಬೇಡ ಸುರೇಣ, ಅಲ್ಲಿಗೆ ಬಾ.
ನೀವು ಬೇಕಾದ್ರೆ ಇಷ್ಟ ಮಾಡ್ತೇನೆ. ನೀವು ಯುದ್ಧಕ್ಕೆ ಹೋಗಿ ನಿಮ್ಮನ್ನು ಯಾವಾಗ ಅರಮನೆ ಒಳಗೆ ಮತ್ತೆ ಪುನಃ ಸೇರಿಸುವುದು ಹಿಂದಕ್ಕೆ ಹೋಗುದಾ? ಯಾವ ಎಷ್ಟರಲ್ಲಿ ನಿಮ್ಮದು 11ರಲ್ಲಿ 13ರಲ್ಲಿ ಅಷ್ಟು ದಿವಸ ಎಲ್ಲ ಇಲ್ಲ, ಬೇಗ 4-5 ದಿವಸದಲ್ಲಿ ಹಿಂದೆ ಬರ್ಲಿಕ್ಕೆ ಉಂಟು. ನಿಮ್ಮದು 4-5 ದಿವಸಕ್ಕೆ ಮುಗಿತದಲ್ಲ. ನಿಮ್ಮದು ಒಳ್ಳೆದುಂಟು. ಎಂತದು? ನಮಗೆ ಅದು ಸೂಚಿಕಲ್ಲ ಮುಗಿದ ಯಾವುದು ಸುದ್ದಿ? ಅದು ಸುರುವಿಗೆ ನಿಮ್ಮಲ್ಲಿ ಮಾತಾಡ್ಲಿಕ್ಕೆ ಒಳ್ಳೇದು ಅಂತ 4 ದಿವಸಕ್ಕೆ ಬರ್ಬೋದು. 4 ದಿವಸಕ್ಕೆ ಆಯ್ತಾ? ನಾನು ಇನ್ನು ಬರ್ತೇನೆ. ಅದಕ್ಕೆ ಮಾತಾಡಿ ಸಮಯ ಗೊತ್ತಾಗ್ಲಿಲ್ಲ. ಸಮಯ ನನ್ನ ಸಮಯ ಹಾಳು ಹೋಗುವ ಅಂತ ಹೇಳಿ ಸ್ವಲ್ಪ ತಡ ಆಯ್ತಾ ಅಂತಲ್ಲ. ಅಣ್ಣ ಸ್ವಲ್ಪ ಕೈ ಕೊಡ್ತೀರಾ? ಯಾಕೆ ತಲೆಗೆ ಹೋಗುದಿಲ್ಲ. ಹೋಗುದಿಲ್ವ? ಅಷ್ಟು ದೊಡ್ಡದುಂಟಲ್ಲ. ಈಗ ಹೋಗುದಲ್ಲ. ಹಲೋ ಕಟ್ಟಿಗೆ ಬೇಕಾದ್ರೆ